ಮಹಾನ್ ವ್ಯಕ್ತಿಗಳ ಪುಸ್ತಕ ಅಧ್ಯಾಯ 7 ವಚನ 1ರಿಂದ 27 ವಚನದವರೆಗೂ. ಈ ಅಧ್ಯಾಯದಲ್ಲಿ 27 ವಚನಗಳು ಕಂಡು ಬರುವಂತವುಗಳಾಗಿವೆ. ಈ ಒಂದು ಅಧ್ಯಾಯವನ್ನು ನಾನು 4 ಭಾಗವನ್ನಾಗಿ ವಿಂಗಡಿಸಿದ್ದೆ. ಮೊದಲನೇದಾಗಿ 7ನೇ ಅಧ್ಯಾಯದ ವಚನ 1ರಿಂದ 5 ವಚನದವರೆಗೂ ದೇವರ ಆಜ್ಞೆಗಳು ಮತ್ತು ಎಚ್ಚರಿಕೆಯ ಮಾತುಗಳನ್ನು ಕುರಿತು ನಾವು ನೋಡುತ್ತೇವೆ. ಇನ್ನು 2ನೇದಾಗಿ 6ರಿಂದ 13 ವಚನದವರೆಗೂ ನೋಡುವಾಗ ಇಲ್ಲಿ ಅಲ್ಪ ಬುದ್ಧಿಯುಳ್ಳ ಯವನಸ್ಥನು ಸೋತು ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನು 14ನೇ ವಚನದಿಂದ 23 ವಚನದವರೆಗೂ ಮೋಹದ ಮುಖವಾಡ ಎಂಬುದಾಗಿ ನಾವು ವಿಂಗಡಿಸಲ್ಪಟ್ಟಿದ್ದೇವೆ. ಇನ್ನು ಕೊನೆಯದಾಗಿ ನಾವು ನೋಡುವಾಗ 24ರಿಂದ 27 ವಚನದವರೆಗೂ ನಿತ್ಯ ನರಕಕ್ಕೆ ದಾರಿ ಎಂಬುದಾಗಿ ವಿಂಗಡಿಸಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಅಧ್ಯಾಯವು ವಿಶೇಷವಾಗಿ ಯವನಸ್ಥರಿಗೆ ಬರೆಯಲ್ಪಟ್ಟಿದೆ. ಇದರ ಗ್ರಂಥಕರ್ತನು ಸಾಲ್ಮೋನ್ ರಾಜನು. ಈ ಅಧ್ಯಾಯವು ಹೆಚ್ಚು ಯವನಸ್ಥರಿಗೆ ಬರೆಯಲ್ಪಟ್ಟಿದೆ. ಇದರ ತಲೆಬರ ಒಂದು ಸಂದೇಶದ ಈ ತಲೆಬರವನ್ನು ಅನೈತಿಕ ಸಂಬಂಧಗಳ ಮೂಲಕ ತನ್ನ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಿದ್ದನ್ನು ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅನೈತಿಕ ಸಂಬಂಧದ ಕುರಿತು ನಾವೀಗ ನೋಡುತ್ತೇವೆ. ಮೊದಲನೇದಾಗಿ ನಾವು ನೋಡುವಾಗ ಇಲ್ಲಿ 7ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರು ಎಚ್ಚರಿಕೆಯ ಮಾತುಗಳು ಎಂಬುದಾಗಿ ನಾವು ನೋಡುವಾಗ, ಈಗ ತ್ವರೆ ಪಡುವಂಥ ಯವನಸ್ಥರಿಗೆ ಅಥವಾ ಯವನಸ್ಥರು ಮತ್ತು ಯವನಸ್ತ್ರೀಯರಿಗೆ ದೇವರು ಹೇಳುವುದು ಏನಂದರೆ, ಕಂದ ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ ಎಂಬುದಾಗಿ. ಇಲ್ಲಿ 2ನೇ ವಚನದಲ್ಲಿ ನಾವು ನೋಡುವಾಗ, ನನ್ನ ಉಪದೇಶವನ್ನು ಕಣ್ಣು ಗುದ್ದಿನಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ 1ನೇ ವಚನದಲ್ಲಿ ಇದು ಬಹಳ ಅಮೂಲ್ಯವಾದಂಥ ಒಂದು ವಾಕ್ಯವಾಗಿದೆ. ಕಣ್ಣು ಗುಡ್ಡಿಯಂತೆ ನಾವು ದೇವರ ಮಾತುಗಳನ್ನು ಕಣ್ಣು ಗುಡ್ಡಿಯಂತೆ ಈ ಲೋಕದಲ್ಲಿ ಪಾಲಿಸಬೇಕಾಗುವಂಥದ್ದಾಗಿದೆ. ಕಣ್ಣು ಗುಡ್ಡಿ ಎಂಬುದಾಗಿ ನಾವು ನೋಡುವಾಗ ದೇಹದಲ್ಲಿ ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಗವಾಗಿದೆ. ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಕಣ್ಣು ದೇಹದ ದೀಪವೆಂಬುದಾಗಿ. ಈ ಕಣ್ಣು ಗುಡ್ಡೆ ಯಾವ ರೀತಿಯಲ್ಲಿದೆ ಅಂದ್ರೆ ಒಂದು ರಂಧ್ರಾಕಾರದಲ್ಲಿದೆ. ಇದು ಹನಿಯಲ್ಲಿ ರಂಧ್ರಾಕಾರದಲ್ಲಿ ಇರುವಾಗ ಅದನ್ನು ದೇವರು ಏನು ಮಾಡಿದ್ದಾನೆ ಅಂದ್ರೆ ಒಂದು ಸೃಷ್ಟಿಯನ್ನಾಗಿ ಮಾಡಿ ಅದನ್ನು ಗೋಲಾಕಾರದಲ್ಲಿ ಮಾಡಿ ಅದರಲ್ಲಿ ಗೊಂಬೆಗಳನ್ನಿಟ್ಟು ಒಂದು ದೃಷ್ಟಿಯನ್ನು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಇದು ಬಹಳ ಪ್ರಾಮುಖ್ಯವಾದಂಥ ಅಂಗವಾಗಿದೆ. ಈಗಿರುವುದರಿಂದ 2 ರಪ್ಪೆಗಳು ಕೂಡ ಇದರಲ್ಲಿ ಉಂಟು. 2 ರೆಕ್ಕೆಗಳು ಅಥವಾ ರಪ್ಪೆಗಳು ಎಂಬುದಾಗಿ ನಾವು ಹೇಳುತ್ತೇವೆ. ಇದನ್ನು ಜೋಪಾನ ಮಾಡಿಕೊಳ್ಳುವಂಥ ವಿಧಾನನ ದೇವರು ನಮಗೆ ಕೊಟ್ಟಿದ್ದಾನೆ. ಈಗ ಮಳೆ, ಗಾಳಿ, ಚಳಿ ಬಂದಾಗ ನಾವು ಏನು ಮಾಡ್ತೀವಿ ಅಂದ್ರೆ ತಕ್ಷಣ ರಪ್ಪೆ ತಾನಾಗಿ ಅದು ಬಡಿದುಕೊಳ್ಳುವಂಥದ್ದಾಗಿದೆ. ಅದು ಅಪಾಯಕಾರಿ ತನಗೆ ಎದುರಾಗಿ ಬಂದಾಗ ಆ ರೆಕ್ಕೆಗಳಿಂದ ಅದು ಮುದುರಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕೆ ಯಾವ ತೊಂದರೆಯಾಗದಂತೆ ರಕ್ಷಣೆ ಕೊಡುವುದಕ್ಕಾಗಿ ದೇವರು 2 ರಪ್ಪೆಗಳನ್ನು ಉಂಟು ಮಾಡಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ದೇವರ ಮಾತುಗಳನ್ನು ಅದೇ ರೀತಿಯಾಗಿ ನಾವು ಜೋಪಾನ ಮಾಡಿಕೊಳ್ಳತಕ್ಕದ್ದು, ಅದು ಅಮೂಲ್ಯವೆಂದು ನಾವು ಗ್ರಹಿಸತಕ್ಕದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಉಪದೇಶವನ್ನು ಕಣ್ಣು ಗುಡ್ಡಿನಂತೆ ಪಾಲಿಸಿ. 2ನೇದಾಗಿ ಉಂಗುರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಉಂಗುರ ಎಂಬುದಾಗಿ ನಾವು ಹೇಳುವಾಗ ದೇವರ ಮಾತುಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ದೇವರ ವಾಕ್ಯಗಳು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಈ ಬೆರಳಿಗೆ ನಾವು ಉಂಗುರನ್ನು ಹಾಕಿದಾಗ ಅದನ್ನು ಸರಿಯಾದ ಸಮಯದಲ್ಲಿ ನಾವು ಇಟ್ಟುಕೊಳ್ಳುತ್ತೇವೆ. ಎಂದ ಮುಂದೆ ಸರಿಯದಂತೆ ಅದನ್ನು ಭದ್ರವಾಗಿ ಇಟ್ಟುಕೊಂಡು ಅದು ಯಾವಾಗಲೂ ನಮ್ಮ ಕಣ್ಣೆದುರಿಗೆ ಕಾಣ್ತಾನೆ ಇರ್ತೈತೆ. ನಾವು ಕೆಲಸ ಮಾಡುವಾಗ ಎಲ್ಲ ಸಮಯದಲ್ಲಿ ನಮ್ಮ ಬೆರಳಲ್ಲಿ ಉಂಗುರ ಕಾಣಲ್ಪಡುವಂಥದ್ದಾಗಿದೆ. ಅದೇ ಪ್ರಕಾರವಾಗಿ ದೇವರು ನಮಗೆ ಕೊಡಲ್ಪಟ್ಟಂಥ ಉಪದೇಶವನ್ನು, ಸತ್ಯವಾಕ್ಯಗಳನ್ನು ಯಾವಾಗಲೂ ನಮ್ಮ ಕಂಟ್ರೋಲಲ್ಲಿ ಇರಬೇಕಾದ್ರು, ನಮ್ಮ ಕಂಟ್ರೋಲಲ್ಲಿ ನಾವು ಇರಬೇಕು. ದೇವರ ಮಾತನ್ನು ಮೀರಿ
ಪಾಪ ಮಾಡದಂತೆ ನಾವು ಎಚ್ಚರಿಕೆಯಾಗಿರ್ತಕ್ಕಂಥ. ಇನ್ನು ಮೂರನೇದಾಗಿ ನೋಡುವಾಗ ಹೃದಯದ ಅಲಿಗೆಯಲ್ಲಿ ಬರೆಯಲ್ಪಡಬೇಕು. ಅಂದ್ರೆ ಪೆನ್ನು ಪೇಪರಿಂದ ಬರೆದಿರುವಂಥದ್ದು ಬೇಗ ನಾಶವಾಗಿ ಹೋಗ್ತಾ ಇದೆ. ಆದ್ರೆ ಹೃದಯದಲ್ಲಿ ಬರೆದಿರುವಂಥದ್ದು ಅದು ಜೀವ ಇರುವವರೆಗೂ ಪೂರ ಲೈಫ್ ಲಾಂಗ್ ನಮ್ಮ ಸಂಗಡ ಇರುವಂಥದ್ದಾಗಿದೆ ಪ್ರಿಯರೇ. ಈಗ ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ನಾವು ಯಾವಾಗಲೂ ಮನದಟ್ಟ ಮಾಡಿಕೊಂಡಾಗ ಅದು ನಮಗೆ ಕಷ್ಟ ಕಾಲಗಳು ಬಂದಾಗ ಇಕ್ಕಟ್ಟಿನಿಂದ ತಪ್ಪಿಸುವಂಥದ್ದಾಗಿದೆ. ಅವನು ನನಗೆ ಮರೆಯಿಡುವಾಗ ಸದುತ್ತರವನ್ನು ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವ ಹಾಗೆ ಅದು ಬಹು ಜಾಗೃತಿಯಿಂದ ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಜ್ಞಾನವ್ಯಕ್ತಿ ಪುಸ್ತಕದಲ್ಲಿ ಹೇಳ್ತೈತಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಅದೇ ರೀತಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಆಮೇಲೆ ವಿವೇಕವನ್ನು, ದೇವರು ನಮಗೆ ಕೊಟ್ಟಿರುವಂತ ವಿವೇಕವನ್ನು ನಾವು ತಿಳುವಳಿಕೆಯಿಂದ ಅಥವಾ ಆಪ್ತ ಮಿತ್ರರಂತೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿ ನಾವು ಸಹೋದರಿಯರನ್ನು ಪ್ರೀತಿಸುತ್ತೇವೋ ಅದೇ ಪ್ರಕಾರವಾಗಿ ನಾವು ಅವುಗಳನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ. ಕಾವ್ಯ ರೂಪದ ಭಾಷೆಯಲ್ಲಿ ವಚನವು ನಾವು ಮಾಡುವ ಕಾರ್ಯವೆಲ್ಲವೂ ದೇವರ ವಾಕ್ಯದಲ್ಲಿದೆ. ಇನ್ನು 4ನೇ ವಚನದಲ್ಲಿ ನಾವು ನೋಡುವಾಗ ನಾವು 5ನೇ ವಚನದಲ್ಲಿ ನಾವು ನೋಡುವಾಗ ಜ್ಞಾನವನ್ನು ಆಕೆಯ ಸೂಚನೆಗಳನ್ನು ಅವರು ಜಾರ ಸ್ತ್ರೀಯಿಂದ ತಪ್ಪಿಕೊಳ್ಳುತ್ತಾರೆ ಮತ್ತು ಪರಸ್ತ್ರೀಯ ನಯವಾದ ನುಡಿಗಳಿಂದ ರಕ್ಷಣೆಯನ್ನು ಹೊಂದುವುದು ಇದು ಉಪಯೋಗವಾಗುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ 5 ಮೇಲ್ಕಂಡ ವಚನಗಳು ದೇವರ ಉಪದೇಶ ಮತ್ತು ದೇವರ ಎಚ್ಚರಿಕೆಯ ಮಾತುಗಳು ನಮಗೆ ಕೊಡಲ್ಪಟ್ಟಿದೆ. ಇನ್ನು 6ರಿಂದ 13 ವಚನದವರೆಗೆ ನಾವು ನೋಡುವಾಗ ಇಲ್ಲಿ ಒಬ್ಬ ಯವನಸ್ಥ ಬರ್ತಾನೆ. ಇದು ವಿಶೇಷವಾಗಿ ಒಂದು ಲೈಂಗಿಕದ ಒಂದು ಸ್ಟೋರಿ ಆಗಿದೆ ಪ್ರಿಯರೇ. ಇಲ್ಲಿ ಒಬ್ಬ ಯವನಸ್ಥ ಬರ್ತಾನ. ಆತನು ದೇವರು ಈ ಮಾತುಗಳನ್ನು ಆತನಿಗೆ ಹೇಳಿದ್ರು ಕೂಡ ಅದನ್ನು ಬರೆಯುವಂತ ಬರಗಾರನು 6ನೇ ವಚನದಲ್ಲಿ ನಾನು ನನ್ನ ಮನೆಯ ಜನರಿಂದ ಇಣಿಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಯವನಸ್ಥನು ಏನ್ ಮಾಡ್ತಾನಂದ್ರ ಆತನು ಮಬ್ಬಿನಲ್ಲಿ ಅಂದ್ರೆ ಸಂಜೆಯ ವೇಳೆಯಿಂದ ಮಧ್ಯರಾತ್ರಿಯವರೆಗೂ ಅಂಧಕಾರದಲ್ಲಿ ಈತನು ತಿರುಗುತ್ತಾ ಇರ್ತಾನೆ. ಈತನು ಒಂದು ವಿಶೇಷವಾಗಿ ನಾವು ನೋಡುವಾಗ ಈತನು ಕುಟುಂಬದಿಂದ ತೊರೆಯಲ್ಪಟ್ಟಂತ ವ್ಯಕ್ತಿ ಎಂಬುದಾಗಿ ನಾವು ಕಂಡುಕೊಳ್ಳಬಹುದು. ಈ ವ್ಯಕ್ತಿ ತಿರುಗುತ್ತಾ ಇರುವಾಗ ಏನ್ ಮಾಡ್ತಾನಂದ್ರ ಅಲ್ಲಿ ಒಂದು ಸ್ತ್ರೀಯನ್ನು ಈತನು ನೋಡ್ತಾನೆ ಪ್ರಿಯರೇ. ಇಲ್ಲಿ 11ನೇ ವಚನದಲ್ಲಿ ನಾವು ನೋಡುವಾಗ 10ನೇ ವಚನದಲ್ಲಿ ನಾವು ನೋಡುವಾಗ ಇಗೋ ವೇಷವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀ ಅವನನ್ನು ಎದುರುಗೊಳ್ಳುವಂತವಳಾಗಿದ್ದಾಳೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ಎದುರುಗೊಂಡಾಗ ಏನ್ ಮಾಡ್ತಾನಂದ್ರೆ ಅವಳು ಬಹಳ ನಯವಾದಂತ ಒಂದು ಸ್ತ್ರೀ, ಕಪಟವಾಗಿರುವಂತ ಒಂದು ಸ್ತ್ರೀ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಅವಳು ಒಬ್ಬ ಒಳ್ಳೆ ಸಂಸ್ಕೃತಿಯಿಂದ ಬಂದಂತ ಸ್ತ್ರೀ ಅಲ್ಲ. ಆಕಿ ಹಠಮಾರಿತನದವಳು ಮತ್ತೆ ಕೂಗಾಟದವಳು, ಅಲ್ಲೆಲ್ಲೇ ಬೀದಿಗಳಲ್ಲಿ ಚೌಕಿಗಳಲ್ಲಿ ಕಾಣಿಸಿಕೊಳ್ಳುವಂಥವಳು, 2 ಮುಖವಾಡದವಳು, ಒಳಗೊಂದು ಹೊರಗೊಂದು ಮಾಡುವಂತ ಅನೇಕರನ್ನು ಹಾಳು ಮಾಡಿರುವಂತ ಒಬ್ಬ ಸ್ತ್ರೀ ಈ ವ್ಯಕ್ತಿಯನ್ನು ಭೇಟಿಯಾಗುವಂತವರಾಗಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಪಾಪವು ನಮ್ಮ ಜೀವನದಲ್ಲಿ ಸಂಭವಿಸುವುದನ್ನು ಅದು ಮುಖವಾಡದಂತೆ ನಮಗೆ ಕಾಣಲ್ಪಡುವಂಥದ್ದಾಗಿದೆ. ಹಾಲಿವುಡ್ ಎಂಬುದಾಗಿ ನಾವು ನೋಡುವಾಗ ಮೇಕಪ್ ಒಂದು ಹೊರಗಿನ ಒಂದು ತೋರಿಕೆಯು ಬೇರೆ ಇರುವಂಥದ್ದಾಗಿದೆ, ಒಳಗಿನ ತೋರಿಕೆ ಇರುವಂಥದ್ದಾಗಿದೆ. ಅವಳ ಉದ್ದೇಶವೇನೆಂದರೆ ಅವಳು ಹೇಗಾದರೂ ಮಾಡಿ ತನ್ನ ಕಾಮಾತುರಕ್ಕೆ ಆ ಒಂದು ವ್ಯಕ್ತಿಯನ್ನ, ಆ ಯವನಸ್ಥನನ್ನು ಒಳಪಡಿಸಿಕೊಳ್ಳಬೇಕೆಂಬುದಾಗಿ ಆ ಸ್ತ್ರೀ ವಂಚ ಮಾಡ್ತಾಳೆ ಪ್ರಿಯರೇ. ಅದಕ್ಕೆ ಆಕೆ ಅನೇಕ ತರವಾದಂಥ ನಯವಾದಂಥ ಮಾತುಗಳನ್ನು ಅವನ ಹತ್ರ ಹೇಳ್ತಾ ಇರ್ತಾಳ. ನೀನು ಮನೆಗೆ ಬಾ, ಆಮೇಲೆ ಅನೇಕವಾದಂಥ ಒಂದು ಸವಿ ಮಾತುಗಳು, ರುಚಿ ಮಾತುಗಳು, ಮನುಷ್ಯನನ್ನು ಗಮನವನ್ನು ಸೆಳೆಯುವುದಕ್ಕಾಗಿ ಅಟ್ರಾಕ್ಷನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಇದರ ಒಂದು ತಾತ್ಪರ್ಯ ಏನೆಂದರೆ ಆ ಒಂದು ಬುದ್ಧಿಹೀನ ಸ್ತ್ರೀ ಆ ವ್ಯಕ್ತಿಯು ತನಗಿರುವಂತ ಬುದ್ಧಿಯನ್ನು ಹಾಳು ಮಾಡಿಕೊಳ್ಳುತ್ತಾನೆ ಪ್ರಿಯರೇ. ಮೂರ್ಖನು ಎಂಬುದಾಗಿ ಸತ್ಯವೇದ ಘೋಷಿಸಲ್ಪಡುವಂಥದ್ದಾಗಿದೆ.
ಒಂದು ಉಗ್ರಾಣದ ಕೊಠಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ವ್ಯಕ್ತಿಗಳು ಅಡಿಗೆಯನ್ನು ಮಾಡಿರ್ತಾರೆ ಪ್ರಿಯರೇ. ಅಡಿಗೆಯನ್ನು ಮಾಡಿಟ್ಟಾಗ ಏನ್ ಮಾಡ್ತೈತೆ ಅಂದ್ರ ಆ ಉಗ್ರಾಣ ಕೊಠಡಿಯಲ್ಲಿ ಒಂದು ಪಾತ್ರೆಯಲ್ಲಿ ಅಡಿಗೆಯನ್ನು ಮಾಡಿ ಆ ಒಂದು ಕಬ್ಬಣದ ಕತ್ತಿ ಇರ್ತೈತೆ, ಅಲ್ಲಿ ಬಹಳ ಉದ್ದವಾಗಿರುವಂತ ಕಬ್ಬಣದ ಕತ್ತಿಯಿಂದ ಆ ಉಗ್ಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಉಗ್ಗಿ ಎಂಬುದಾಗಿ ಹೇಳ್ತಾರೆ. ಗೋಧಿ ಉಗ್ಗಿ, ಅಲಸಂದಿ ಉಗ್ಗಿ, ಇನ್ನಿತರ ಕಾಳು ಬೇಳೆಗಳಿಂದ ಮಾಡಿರುವಂತ ಸಿಹಿಯಾದ ಉಗ್ಗಿಯನ್ನು ಆ ಒಂದು ಕತ್ತಿಯಿಂದ ಅವರನ್ನು ತಿರುವಿ, ಆ ಕತ್ತಿಯಿಂದ ತಿರುವಿ ಅದನ್ನ ಆ ಕತ್ತಿಯನ್ನು ಅಲ್ಲೇ ಬಿಟ್ಟು ಅವರು ಹೊರಟು ಹೋಗಿರ್ತಾರೆ. ಒಂದು ಸಾರಿ ಏನ್ ಮಾಡ್ತೈತೆ ಅಂದ್ರೆ ದಿಢೀರ್ ಅಂತ ಒಂದು ನಾಯಿ ಅಡಿಗೆ ಬಂದ್ಬಿಡ್ತೈತೆ. ನಾಯಿ ಅಡಿಗೆ ಬಂದಾಗ ಉಗ್ಗಿಯ ವಾಸನೆಯನ್ನು ನೋಡಿ ಅದು ತನ್ನ ನಾಲಿಗೆಯಿಂದ ಹಾಗೆ ನೆಕ್ತಾನೆ ಇರ್ತೈತೆ. ನೆಕ್ತಾನೆ ಇರುವಾಗ ಆ ರುಚಿಯನ್ನು ನೋಡಿದಾಗ ಅದು ನನ್ನ ನಾಲಿಗೆ ಕೊಯ್ದು ಹೋಗುತ್ತದೆ ಅನ್ನುವಂಥ ಪರಿವಿಡಿ ಆ ಒಂದು ನಾಯಿಗೆ ಇರುವುದೇ ಇಲ್ಲ ಪ್ರಿಯರೇ. ಅದು ಒಟ್ಟು ಏನಾದ್ರೆ ಉಗ್ಗಿ ಆ ಒಂದು ಸವಿಯನ್ನು ಅದು ನೆಕ್ಕುತ್ತಾ ಇರುವಾಗ ತನ್ನ ನಾಲಿಗೆ ಸಂಪೂರ್ಣವಾಗಿ ಕೊಯ್ದು ಹೋದ ಮೇಲೆ ಅದಕ್ಕೆ ನೋವಾಗುವುದನ್ನು ನಾವು ಕಾಣುತ್ತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇದೇ ತರವಾಗಿ ಈ ಯವನಸ್ಥನ ಜೀವಿತದಲ್ಲಿ ನನಗೆ ಮೋಸವಾಗುತ್ತೆ, ಈ ರೀತಿ ನನ್ನ ಜೀವಿತವನ್ನು ಇವಳು ಹಾಳು ಮಾಡುತ್ತಾಳೆ ಅನ್ನುವಂಥ ಪರಿಜ್ಞಾನ ಅವನಿಗೆ ಇರುವುದಿಲ್ಲ. ಅವನು ಒಬ್ಬ ಬುದ್ಧಿಹೀನನಾಗಿರುವಂಥ ವ್ಯಕ್ತಿ. ಅವನು ಒಂದು ವೇಳೆ ಒಳ್ಳೆ ಉದ್ಯೋಗಸ್ಥನಾಗಿದ್ರೆ, ಒಂದು ವೇಳೆ ಸೇವಕನಾಗಿದ್ರೆ ಆ ಸಮಯದಲ್ಲಿ ಸೇವೆಗೆ ಹೋಗ್ಬೋದಾಗಿತ್ತು. ಒಂದು ವೇಳೆ ಕೃಷಿ ಕಾರ್ಯವನ್ನು ಮಾಡುವ ರೈತನಾಗಿದ್ರೆ ತನ್ನ ಕೃಷಿಗೆ ಹೋಗ್ಬೋದಾಗಿತ್ತು. ಈ ತರ ಬೇರೆ ಬಿಸ್ನೆಸ್ ಅಥವಾ ಕೆಲಸ ಕಾರ್ಯಗಳಲ್ಲಿ ಅವನು ತನ್ನ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಈ ಒಂದು ಸನ್ನಿವೇಶ ಸಂಭವಿಸದೇ ಇರಲಿಲ್ಲ ಪ್ರಿಯರೇ. ಅದನ್ನು ಬಿಟ್ಟು ಬದಲಾಗಿ ಅವನು ಆಕೆಯನ್ನು ಗಮನಿಸುತ್ತಾ ಮುಂದೆ ಹೋಗುವುದನ್ನು ನಾವು ನೋಡುತ್ತೇವೆ. ಇಲ್ಲಿ 7ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡುವಾಗ, ತನ್ನ ಮನೆಯ ಜಾಲರಿಯಿಂದ ಇಣಿಕಿ ನೋಡಲು ಈ ದುರಂತವು ಘಟನೆಯ ಅವನಿಗೆ ಸ್ಪಷ್ಟವಾಗಿ ಆ ಬರೆಯುವಂತ ವ್ಯಕ್ತಿಗೆ ಕಾಣಿಸಲ್ಪಡುವಂತದ್ದಾಗಿದೆ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ನಾವು ಇನ್ನು ಹಾಗೆ ಮುಂದುವರಿಸಿ ನೋಡುವಾಗ ಇಲ್ಲಿ 12ನೇ ವಚನಕ್ಕೆ ನಾವು ಬರುವಾಗ, ಇಲ್ಲಿ 12ನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ಒಂದು ಬೀದಿಗಳಲ್ಲಿರುವಳು, ಮತ್ತೊಂದು ವೇಳೆ ಚೌಕಿಗಳಲ್ಲಿರುವಳು, ಅವಳು ಒಬ್ಬ ಹಠಮಾರಿತನದವಳು, ಅವಳು ಒಬ್ಬ ಕಪಟವಾದಂಥ ಸ್ತ್ರೀ, ಅಂತೂ ಪ್ರತಿಯೊಂದು ಮೂಲೆಯಲ್ಲಿ ಅವಳು ವಂಶ ಆಗ್ತಾನೆ ಇರ್ತಾಳೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ದಿನಮಾನಗಳಲ್ಲಿ ವ್ಯಭಿಚಾರವು ಮಾತ್ರ ಪಾಪವೆಂದು ನಾವು ಪರಿಗಣಿಸಲ್ಪಡುತ್ತೇವೆ. ಆದ್ರೆ ಈ ರೀತಿ ಇದರ ಒಂದು ಹೋಲಿಕೆಗೆ ಸರಿಯಾಗಿ ಅನೇಕ ಪಾಪಗಳು ದಿನನಿತ್ಯವು ನಮ್ಮನ್ನು ವಂಚು ಆಗ್ತಾನೆ ಇರುವಂತವುಗಳಾಗಿವೆ. ಒಂದು ಸಾರಿ ಸಾಧು ಸುಂದರ್ ಸಿಂಗ್ ಅವರು ತಮ್ಮ ಜೀವನದ ದಿನಮಾನಗಳಲ್ಲಿ ಅವರು ಜೀವಿಸುವಾಗ ಅವರು ಸಿಖ್ ಮತವನ್ನು ಬಿಟ್ಟು, ಸಿಖ್ ಧರ್ಮವನ್ನು ಬಿಟ್ಟು ಈ ಒಂದು ಕ್ರೈಸ್ತನ ಅನುಯಾಯಿಗಳಾಗಿ ಜೀವಿಸುವಾಗ ಅವರ ತಂದೆ ಹೇಳಿದ್ರು, ಆ ಒಂದು ಕ್ರೈಸ್ತ ಧರ್ಮವನ್ನು ನೀನು ಬಿಟ್ಟು ಬಿಡಿ ಎಂಬುದಾಗಿ ಹೇಳಿದಾಗ ಅವರು ಬಿಡ್ಲೇ ಇಲ್ಲ. ಆಗ ಏನ್ ಮಾಡಿದ್ರು ಅಂದ್ರೆ, ಅವರು ಬಹಳ ಸಲ ಹೇಳಿದ್ರು ತಂದೆಯವರ ಬುದ್ಧಿ ಮಾತುಗಳನ್ನು, ಆದರೂ ಸಾಧು ಸುಂದರ್ ಸಿಂಗ್ ಅವರು ಕೇಳಲಿಲ್ಲ ಪ್ರಿಯರೇ. ಆವಾಗ ಅವ್ರ ತಂದೆ ಒಂದು ಯೋಚನೆಯನ್ನು ಮಾಡಿ ಒಂದು ಸುಂದರವಾದಂಥ ಯುವತಿಯನ್ನು ಅವನ ಕೋಣೆಗೆ ಕಳಿಸಿದ್ರು. ಸುಂದರ್ ಸಿಂಗ್ ಅವರ ಕೋಣೆಗೆ ಕಳಿಸಿ, ಹೇಗಾದ್ರೂ ಮಾಡಿ ಆ ವ್ಯಕ್ತಿಯ ಗಮನವನ್ನು ನೀನು ಸೆಳೆದು ನಿನ್ನ ಲೆಕ್ಕಕ್ಕೆ ತಂದುಕೋ ಎಂಬುದಾಗಿ ಕಿವಿ ಮಾತುಗಳನ್ನು ಹೇಳಿ ಆ ಒಂದು ಸುಂದರವಾದ ಯುವತಿಯನ್ನು ಸುಂದರ್ ಸಿಂಗ್ ಕೋಣೆಗೆ ಕಳಿಸಿದಾಗ ಪ್ರಿಯರೇ, ಆ ಯುವತಿಗೆ ಅವರು ಹೇಳಿದ್ರು ಏನಂದ್ರ, ನೋಡಮ್ಮ, ನನಗಿರುವಂಥದ್ದು ಒಂದೇ ಒಂದು ಹೃದಯ, ಅದನ್ನು ಯೇಸು ಸ್ವಾಮಿ ಅವರಿಗೆ ನಾನು ಕೊಟ್ಟು ಬಿಟ್ಟಿದ್ದೇನೆ. ಒಂದು ವೇಳೆ 2 ಹೃದಯ ಇರ್ತಿದ್ದೆ ನಿನಗೆ ನಾನು ಕೊಡ್ತಾ ಇದ್ದೆ, ನೀನು ಹೊರಟು ಹೋಗು ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದೇ ದೇವರ ಜ್ಞಾನದ ಮಾತಾಗಿದೆ ಪ್ರಿಯರೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದೇ ಪ್ರಕಾರವಾಗಿ ಅನೇಕ ತರವಾದಂತ ಒಂದು ಪಾಪಗಳು ದಿನನಿತ್ಯ ನಮ್ಮನ್ನು ವಂಚನೆ ಆಗ್ತಾ ಇರ್ತವೆ. ಒಂದು ವೇಳೆ ಸಾಲದ ಶೋಧನೆ ಆಗಿರ್ಬೋದು, ಒಂದು ವೇಳೆ ಬೇರೆ ಇತರವಾದಂತ ಲೈಂಗಿಕ ಒಂದು ಮನಸ್ಸುಗಳು, ಪಾಪ ಶಾಪದ ಯೋಚನೆಗಳು, ಅವು ಒಂದು ಕಡೆಯಲ್ಲ. ದೇವರ ವಾಕ್ಯ ಹೀಗೆ ಹೇಳ್ತೈತಿ, ಪೂರ್ವದಿಂದ ಹಿಡಿದು ಪಶ್ಚಿಮದ ತನಕ ನಿನ್ನ ಪಾಪಗಳನ್ನು ದೂರ ಮಾಡಿದ್ದೇನೆ. ಅದರ ಅರ್ಥವೇನೆಂದರೆ, ಆ ಪೂರ್ವದಿಂದ ಹಿಡಿದು ಪಶ್ಚಿಮದವರೆಗೂ ಪಾಪ ಇದೆ ಎಂಬುದಾಗಿ ಅದರ ಅರ್ಥವನ್ನು ಕೊಡುವಂತದ್ದಾಗಿದೆ. ಲೋಕದಲ್ಲಿ ಎಲ್ಲ ಕೂಡ ಪಾಪವಿದೆ ಪ್ರಿಯರೇ. ಇಂಥ ಪಾಪಮಯವಾದ ಜೀವಿತದಲ್ಲಿ ತಪ್ಪಿಸಿಕೊಳ್ಳಬೇಕಾದ್ರೆ, ನಾವು ರಕ್ಷಣೆಯನ್ನು ಹೊಂದಬೇಕಾದ್ರೆ
ದೇವರ ವಾಕ್ಯ ನಮಗೆ ಅಗತ್ಯವಾಗಿದೆ. ಇದೇ ಕಂದ ನನ್ನ ಮಾತುಗಳನ್ನು ಕೇಳು ಎನ್ನಲಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇನ್ನೊಂದು ಸನ್ನಿವೇಶದಲ್ಲಿ ಕೂಡ ಸಾಧು ಸುಂದರ್ ಸಿಂಗ್ ಅವರು ಈ ಮಾತನ್ನು ಹೇಳಿದರು. ಅವರು ಒಂದು ಪೆಟ್ಟಿಗೆಯನ್ನು ತಂದು ಅದರಲ್ಲಿ ಎಲ್ಲ ಹಕ್ಕುಪತ್ರಗಳನ್ನು, ಆಸ್ತಿ ಪತ್ರಗಳನ್ನು ಇಟ್ಟು, ಇವು ಎಲ್ಲವನ್ನು ನೀನು ತೆಗೆದುಕೊಂಡು ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡಿ ಎಂಬುದಾಗಿ ಅವ್ರ ತಂದೆ ಹೇಳಿದಾಗ ಸುಂದರ್ ಸಿಂಗ್ ಅವರು ಹೇಳಿದ್ರು, ಇದು ಎಲ್ಲವನ್ನು ನೀನು ಇಟ್ಟುಕೋ, ಆದ್ರೆ ಯೇಸು ಸ್ವಾಮಿಯನ್ನು ನನಗೆ ಮಾತ್ರ ಬಿಡು. ದೇವರಿಗೆ ಸ್ತೋತ್ರ ಉಂಟಾಗಲು ಪ್ರಿಯರೇ. ಇದು ಎಲ್ಲವನ್ನು ನೀನು ಇಟ್ಟುಕೋ, ನನಗೆ ಸ್ವಾಮಿಯನ್ನು ಬಿಡು. ಒಬ್ಬ ಮನುಷ್ಯನು ಲೋಕವನ್ನೇ ಸಂಪಾದನೆ ಮಾಡಿದ್ರು ಪ್ರಾಣ ನಷ್ಟಪಟ್ರೆ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಈ ಅಲ್ಪನಾದಂಥ ಯವನಸ್ಥನ ಜೀವಿತವು ಸಂಪೂರ್ಣವಾಗಿ ಹಾಳಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. ಹಾಗೆ ಮುಂದುವರಿಸುತ್ತಾ ಹಾಕಿ ಅವನನ್ನು ಮೋಹಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅಲ್ಲಿ ಮಂಚದ ಮೇಲೆ ಹಾಕಿ ಲವಂಗಗಳನ್ನು, ಅಗುರುಗಳನ್ನು, ಆಮೇಲೆ ಐಗುಪ್ತ ದೇಶದ ನೂಲುಗಳಿಂದ ಅಲ್ಲಿ ಮಾಡಿರುವ ಬಟ್ಟೆಯನ್ನು, ಈ ರೀತಿಯಾದಂಥ ಅನೇಕ ವಂಚನೆಗಳನ್ನು ತೋರಿಸಿ ಅವನ ಗಮನ ಸೆಳೆಯುವುದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯವು ಹೀಗೆ ಹೇಳ್ತದೆ, ದೇವರು ಕೊಡುವಂಥದ್ದು ಬಹಳ ಬೆಲೆ ಬಾಳುವಂಥ ವಸ್ತು ಆಗಿದೆ ಪ್ರಿಯರೇ. ಅದನ್ನೇ ಕಾಪಾಡಿಕೊಳ್ಳುವುದಕ್ಕೆ ದೇವರು ನಮಗೆ ವಿಶೇಷವಾದಂಥ ಜ್ಞಾನವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಇಲ್ಲಿ 10ನೇ ವಚನದಲ್ಲಿ ನಾವು ನೋಡುವಾಗ, ಈಗ ಮುಖವಾಡವು ಕಳಚಿ ಹೋಯಿತು ಅವಳ ಮುಖವಾಡ ಏನಾಯ್ತು ಅಂದ್ರೆ ಸಂಪೂರ್ಣವಾಗಿ ಕಳಚಿ ಹೋಯಿತು. ಆ ಒಂದು ವ್ಯಕ್ತಿ ಹತ್ತತ್ರ ಸ್ವಲ್ಪ ಹತ್ರ ಕರೆದುಕೊಂಡು ಹೋಗ್ತಾಳ. ಆತನ ಕರೆದುಕೊಂಡು ಹೋದಾಗ ಈ ಮಾತುಗಳ ಮೂಲಕ ಎಲ್ಲವೂ ಅವನಿಗೆ ಸಂತೋಷಕರವಾಯಿತು. ಆಕೆ ಆಡುವಂತ ಪ್ರತಿಯೊಂದು ಮಾತುಗಳು ಅವನಿಗೆ ಹಿತವಾಗಿ ಕಂಡಿತು ಪ್ರಿಯರೇ. ಇದು ತಪ್ಪಾದಂಥ ದಾರಿ ಎಂಬುದಾಗಿ ಅವನಿಗೆ ತಿಳಿಲೇ ಇಲ್ಲ ಪ್ರಿಯರೇ. ದೇವರ ವಾಕ್ಯವು ಹೇಳುವಂಥದ್ದು ಏನಂದರೆ, ನಾವು ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ. ಇವತ್ತು ಅನೇಕ ಯುವತಿಯರ ಜೀವಿತವನ್ನು ನಾವು ನ್ಯೂಸ್ಗಳಲ್ಲಿ, ಮೂವಿಗಳಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರು. ಈ ರೀತಿಯಾಗಿ ಪ್ರೀತಿಗೆ ಆಸೆ ಪಟ್ಟು ಅನೇಕರು ತಮ್ಮ ಜೀವನವನ್ನು ವ್ಯಯ ಮಾಡುವುದನ್ನು ಅಥವಾ ಜೀವನ ಹಾಳು ಮಾಡಿಕೊಳ್ಳುವುದನ್ನು ನಾವು ಸತ್ಯವೇದದಲ್ಲಿ ನೋಡುವಂಥವರಾಗಿದ್ದೇವೆ. ಕಳೆದ ತಿಂಗಳಲ್ಲಿ ನಾವು ನೋಡುವಾಗ ಈಗ ಹುಬ್ಳಿಯಲ್ಲಿ ಕೂಡ 2 ಕೊಲೆ ಆಗಿರುವುದನ್ನು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿ ಇಬ್ಬರು ಸುಂದರವಾದಂಥ ಯುವತಿಯರು ತಮ್ಮ ಪ್ರಾಣವನ್ನೇ ಪ್ರೀತಿಗೋಸ್ಕರವಾಗಿ ಕಳೆದುಕೊಂಡು ಬಿಟ್ಟಿರ್ತಾರೆ. ಈ ರೀತಿಯಾಗಿ ಪಾಪವು ದಿನವಿಡೀ ನಮ್ಮನ್ನು ಮೋಸಗೊಳಿಸ್ತಾನೆ ಇದೆ ಪ್ರಿಯರೇ. ಮೋಸ ಹೋಗುವವರಿದ್ದಲ್ಲಿ ಮೋಸಗೊಳಿಸುವಂತ ಕಾರ್ಯಗಳು ಅವು ಇರುವಂತವುಗಳಾಗಿವೆ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳುವುದು ಏನಂದ್ರೆ, ಮತ್ತಾಯನ ಸುವಾರ್ತೆ 7:24-29 ನೋಡುವಾಗ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬುದ್ಧಿ ಉಳ್ಳ ಮನುಷ್ಯನನ್ನು ಹೋಲುವನು. ಆ ಮಾತುಗಳನ್ನು ಕೇಳಿ ಯಾರು ಅವುಗಳನ್ನು ನೆಗ್ಲೆಕ್ಟ್ ಮಾಡಿ, ಅವುಗಳನ್ನು ಅವಯವನೆ ಮಾಡಿ, ಅದನ್ನು ಕೇವಲ ಆಗಿ ತಮ್ಮ ಜೀವನದಲ್ಲಿ ಅದನ್ನ ನೋಡುತ್ತಾರೋ ಅವರ ಜೀವಿತ ಬುದ್ಧಿಹೀನರಂತೆ ಗತಿಸಿ ಹೋಗುವಂಥದ್ದಾಗಿದೆ. ಈ ಅಧ್ಯಾಯದ ಒಂದು ತಾತ್ಪರ್ಯವೇ ಬುದ್ಧಿಹೀನತೆ ಎಂಬುದಾಗಿ. ಅವರು ಜ್ಞಾನವಿದ್ದರೂ ಕೂಡ ಅಜ್ಞಾನಿಗಳಂತೆ ನಟಿಸಿ ತಮ್ಮ ಜೀವಿತವನ್ನು ಕೊನೆ ಕಾಣುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಅದು ದೇವರ ಮಾತನ್ನು ಕೇಳಿದಾಗ ಬಂಡೆಯ ಮೇಲೆ ಕಟ್ಟಿದಂಥ ಅಸ್ಥಿವರವನ್ನಾಗಿರುವಂಥದ್ದಾಗಿದೆ ಪ್ರಿಯರೇ. ಅದು ಮಳೆ, ಚಳಿ, ಬಿಸಿಲು ಯಾವುದಕ್ಕೂ ಬಗ್ಗುವುದೇ ಇಲ್ಲ. ಆದ್ರ ಬುದ್ಧಿಹೀನನ ಕಾರ್ಯಗಳು ಕೂಡ, ಅವನು ಚೆನ್ನಾಗಿ ಮನೆಯನ್ನು ಕಟ್ತಾನ, ಅಲ್ಲಿ ಮಳೆ ಗಾಳಿ 4 ಕಡೆಯಿಂದ ಚಂಡಮಾರುತಿ ರೀತಿ ಬೀಸುವಾಗ ಅದು ದಡುಮ್ಮನೆ ಬಿದ್ದು ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ಅದು ಯಾವುದು ಮುಖ್ಯವಾದದ್ದು ಎಂಬುದಾಗಿ ಮನುಷ್ಯನು ಗ್ರಹಿಸಿಕೊಳ್ಳುವುದಕ್ಕೆ ದೇವರು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾನೆ. ಇಲ್ಲಿ 14ನೇ ವಚನದಲ್ಲಿ 13ನೇ ವಚನದಲ್ಲಿ ನೋಡುವಾಗ, ಆಕೆಯು ಮನೆಗೆ ಹೋಗುವ ಕ್ಷಿಪ್ರವಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. ಆಕೆ ಒಂದಿಗೆ ಅಡ್ಡಾಡುವುದು ಓರಿಯು ಮಧ್ಯಸ್ಥಾನಕ್ಕೆ ಹೋಗುವ ಹಾಗೆ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆ ಇರ್ತಾ ಇದೆ ಪ್ರಿಯರೇ. ಅಲ್ಲಿ ಮಧ್ಯಸ್ಥಾನಕ್ಕೆ ಓರಿಗೆ ಯಾವ ರೀತಿ ಒಂದು ಮುಗ್ದಾನವನ್ನು, ಹಗ್ಗವನ್ನು ಕಟ್ಟಿಕೊಂಡು ಚೈನಿ ಸರ್ಪಣಿಗಳಿಂದ ಅದನ್ನು ಬಿಗಿದು ಬಂಧಿಸಲ್ಪಟ್ಟು ಅದನ್ನು ಎಳೆದುಕೊಂಡು ಹೋಗುತ್ತಾರೋ, ಆತನ ಪ್ರಾಣವು ಆಕೆಯ ಕಡೆಗೆ ಹಾಗೆ ಹರಿದು ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನು ಕೊನೆಯದಾಗಿ ನಾವು 15ರಿಂದ
24ರಿಂದ 26-27 ವಚನದಲ್ಲಿ ನಾವು ನೋಡುವಾಗ ಪ್ರಿಯರೇ, ಅಲ್ಲಿ ನಿತ್ಯವಾದಂಥ ನರಕವನ್ನು ತೋರಿಸ್ತಾಳೆ ಪ್ರಿಯರೇ. ಆಕೆ ನಿತ್ಯವಾದಂಥ ನರಕಕ್ಕೆ ಆಕೆ ಕರೆದುಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯವು ಹೀಗೆ ಹೇಳ್ತದೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಲ್ಪಡಬೇಕೆಂಬುದಾಗಿ. ನಾವು ಮಾಡಿದಂಥ ಒಂದು ಪಾಪಗಳಿಗೆ ಅದು ಪ್ರಾಯಶ್ಚಿತ್ತ ಅಂತ್ಯ. ಪಾಪವು ಕೊಡುವ ಸಂಬಳ ಮರಣ ಎಂದು ಸತ್ಯವೇದ ಘೋಷಿಸುವಂಥದ್ದಾಗಿದೆ ಪ್ರಿಯರೇ. ಈ ಲೋಕದಲ್ಲಿ ಯವನಸ್ಥರಾಗಿರ್ಬೋದು ಅಥವಾ ಮಧ್ಯಸ್ಥರಾಗಿರ್ಬೋದು, ಮುದುಕರಾಗಿರ್ಬೋದು, ಮನುಷ್ಯನ ಯಾರೇ ಆದರೂ ಕೂಡ ತಾನು ದಿನವಿಡೀ ಏನನ್ನು ಬಿತ್ತುತ್ತಾನೋ ತನ್ನ ಜೀವಮಾನ ಕಾಲವೆಲ್ಲ ಅದನ್ನೇ ಒಂದು ದಿನ ಕೊಯ್ಬೇಕಾಗುವಂಥದ್ದಾಗಿದೆ. ಇದಕ್ಕೆ ನಿತ್ಯವಾದಂಥ ಒಂದು ಮಾರ್ಗವೇನೆಂದರೆ ನರಕಕ್ಕೆ ಹೋಗಿ ಬಿಡುವಂಥವನಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಲೋಕದಲ್ಲಿ ಬರುವಂಥ ಎಲ್ಲ ಪಾಪ ಶಾಪಗಳು ಆ ಯವನಸ್ಥನು ಸಂಪೂರ್ಣವಾಗಿ ಆ ಯುವತಿಯ ಕೈಗೆ, ಆ ಒಂದು ಅತ್ಯಾಚಾರ ಮಾಡುವಂಥ ಸ್ತ್ರೀ ಕೈಗೆ ಒಪ್ಪಿಸಿ ಕೊಡ್ತಾನೆ. ಆತನು ಪಾಪವನ್ನು ಸಂಪೂರ್ಣ ಮಾಡ್ತಾನೆ. ಆತನು ಕೊನೆಯದಾಗಿ ನಿತ್ಯ ನರಕಕ್ಕೆ ಹೋಗೋದನ್ನು ನಾವು ನೋಡುತ್ತೇವೆ. ಈ ಲೋಕದಲ್ಲಿ ನಮ್ಮ ಜೀವನದ ಕಾಲದಲ್ಲಿ ಕೂಡ ದೇವರ ವಾಕ್ಯಗಳು ವೆರಿ ಇಂಪಾರ್ಟೆಂಟ್ ಆಗಿದೆ. ಅದು ನಮಗೆ ಅಗತ್ಯವಾಗಿ ಬೇಕಾಗುವಂಥದ್ದಾಗಿದೆ ಪ್ರಿಯರೇ. ನೀರಿಲ್ಲದೆ ನೀರಿಲ್ಲದೆ ಬದುಕುವುದಿಲ್ಲ. ಅದಕ್ಕೆ ಅಗತ್ಯವಾಗಿ ನೀರು ಬೇಕೇ ಬೇಕು. ಅದು ಗಾಳಿ ಮಳೆ ಚಳಿಯಿಂದ ಬದುಕುವಂತ ಒಂದು ಕ್ರಿಮಿ ಅಲ್ಲ, ಬದಲಾಗಿ ಅದು ನೀರಿನ ಜಲಾಶಯದಿಂದ ಬದುಕುವಂತ ಒಂದು ಕ್ರಿಮಿಯಾಗಿದೆ ಪ್ರಿಯರೇ. ಅದೇ ಪ್ರಕಾರವಾಗಿ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಸಜೀವವಾದದ್ದು, ಅದು ಮನುಷ್ಯನಿಗೆ ಅಗತ್ಯವಾಗಿ ಬೆಲೆ ಬಾಳುವಂತ ಒಂದು ವಸ್ತು ಆಗಿದೆ ಪ್ರಿಯರೇ. ಆ ವಸ್ತುಗಳನ್ನು ನಾವು ಯಾವಾಗಲೂ ಕಾಪಾಡಿಕೊಳ್ಳುವಂತೆ ಈ ರೀತಿಯಾದಂಥ ವ್ಯಭಿಚಾರದ ಆತ್ಮಗಳು, ಸುಳ್ಳು ಆತ್ಮಗಳು ಅಥವಾ ಈ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಡುವಂತೆ ಎಲ್ಲ ನಕಾರಾತ್ಮಕ ಕಾರ್ಯಗಳಿಂದ ಬಿಡುಗಡೆಯಾಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವ ಪರಮ ತಂದೆಯಾದ ದೇವರೇ, ನಿನ್ನ ಪರಮ ಜ್ಞಾನದಿಂದ ತುಂಬಿಸುತ್ತೇವೆ. ತಂದೆಯಾದ ದೇವರೇ, ಈ ರೀತಿಯಾದಂಥ ಅನೈತಿಕ ಸಂಬಂಧಗಳ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ಸತ್ಯವೇದದಲ್ಲಿ ಸ್ಟಡಿ ಮಾಡಿ ತಿಳಿದುಕೊಂಡು ಅದರಂತೆ ಬಾಳುವಂತೆ ನೀನು ಸಹಾಯ ಮಾಡು. ಈ ಲೋಕದಲ್ಲಿ ನೀನು ಮುಖ್ಯ, ನಿನ್ನ ವಾಕ್ಯಗಳು ಮುಖ್ಯ ಸ್ವಾಮಿ. ನೀನಿಲ್ಲದೆ ದೇವರೇ, ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ, ನಾನಿಲ್ಲದೆ ನೀವೇನು ಮಾಡಲಾರೆ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು, ನಮ್ಮ ಸಂಸ್ಥೆಯ ನಿರ್ದೇಶಕರನ್ನು, ಈ ಸಂಸ್ಥೆಯಲ್ಲಿ ಒಳಗೊಂಡಿರುವಂಥ ಪ್ರತಿಯೊಬ್ಬೊಬ್ಬ ದೇವರ ಸೇವಕರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ನಮ್ಮ ತಂದೆಯಾದ ದೇವರೇ, ಪ್ರತಿಯೊಬ್ಬ ಸೇವಕರ ಕುಟುಂಬ, ಅವರ ಸಭೆಗಳು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು. ಪರಮ ತಂದೆಯಾದ ದೇವರೇ, ಎತ್ತು ಯಜಮಾನ ನೋಡುವ ಹಾಗೆ ನಮ್ಮ ಕಣ್ಣುಗಳನ್ನು ನಿನ್ನನ್ನೇ ನೋಡುವಾಗ ತಂದೆಯೇ ನೀನು ಸ್ಪರ್ಶಿಸು. ಕಾಲ ಜ್ಞಾನವನ್ನು ಕೊಡು ಸ್ವಾಮಿ, ಸಮಯ ಜ್ಞಾನವನ್ನು ಕೊಡು ದೇವರೇ. ನಾವು ಯಾವ್ಯಾವ ಸಮಯದಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿ ನೀನು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದ ಎಲ್ಲ ಸೇವೆ ಕಾರ್ಯಗಳನ್ನು ನೀನು ಆಶೀರ್ವದಿಸಿ, ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ತಂದೆಯೇ ನಮ್ಮನ್ನು ತಗ್ಗಿಸುತ್ತಾ ನಿನ್ನ ಮಹಿಮೆಯನ್ನು ಹೆಚ್ಚಿಸುತ್ತಾ ಯೇಸು ಕ್ರಿಸ್ತನ ಅತ್ಯಂತ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.